ಸಂಘಟನೆಯಿಂದ ಮಾತಾಡ್ತಾ ಇರೋದು. ನಮ್ಮಲ್ಲಿ ಏನಾಗ್ತದೆ, ನಾವು ಇವತ್ತಿಗೆ ಯಾಕೆ DC ಆಫೀಸಿಗೆ ಬಂದಿದ್ದೀವಿ ಅಂತ ಹೇಳಿದ್ರೆ 3ನೇ ತಾರೀಕು ಫೆಬ್ರವರಿಗೆ ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲಿ ರಾಜ್ಯಾದ್ಯಂತದ ಎಲ್ಲ ಅಂಗನವಾಡಿ A to C ಸಂಘಟನೆ ವತಿಯಿಂದ ಕನಿಷ್ಠ ವೇತನ, ಗ್ರ್ಯಾಜುಟಿ ಹಾಗೂ ಖಾಯಮಾತಿಗಾಗಿ ನಮ್ಮ ಕೆಲಸದ ಖಾಯಮಾತಿಗಾಗಿ ಹಕ್ಕೊತ್ತಾಯಕ್ಕಾಗಿ ನಾವು ಅನಿರ್ದಿಷ್ಟಾವಧಿ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ, ಚಳವಳಿನ. ಇಲ್ಲಿ ನಾನು 2-3 ಪಾಯಿಂಟನ್ನು ಸರ್ಕಾರದ ಗಮನಕ್ಕೆ ತರಬೇಕು ಅಂತ ಇಷ್ಟಪಡ್ತೀನಿ. ಒಂದು, ಪ್ರಿಯಾಂಕಾ ಗಾಂಧಿಯವರು ಅಧಿಕಾರಕ್ಕೆ ಬರುವಾಗ ಅವರು ಹೇಳಿದರು 15,000 ಕಾರ್ಯಕರ್ತರಿಗೆ 15,000 ಕನಿಷ್ಠ ವೇತನ ಕೊಡ್ತೀವಿ, ಹಾಗೆ ಸಹಾಯಕಿಗೆ 10,000 ಕೊಡ್ತೀವಿ ಅಂತ ಹೇಳಿದರು. ಈಗ ಸನ್ಮಾನ್ಯ ಸಿದ್ದರಾಮಯ್ಯವರು ಚುನಾವಣೆ ಪೂರ್ವವಾಗಿ ಇದನ್ನೇ ಹೇಳಿದರು. ಆದರೆ ಅದಿನ್ನೂ ಈ ಕ್ಷಣ ತನಕ ಅನ್ನೋದು ಜಾರಿಗೆ ಬಂದಿಲ್ಲ. ಇದು ಮೊದಲನೇ ಕೊರಗು. ಎರಡನೇದು, ನಮಗೆ ಈ 15,000 10,000 ಅನ್ನೋದಕ್ಕಿಂತ ಈ ಗೌರವ ಧನ ಅನ್ನೋ ಲೇಬಲ್ ತೆಗೆದ್ರೆ ಸಾಕಾಗಿದೆ. ಯಾಕೆಂದರೆ ಎಲ್ಲ ಕಡೆನೂ ಕನಿಷ್ಠ ಒಬ್ಬರು ರಸ್ತೆಯಲ್ಲಿ ಸ್ವೀಪರ್ ಆಗಿ ಕೆಲಸ ಮಾಡೋರ್ಗು ಗೌರವದಿಂದ ವೇತನ ಅಂತ ಕೊಡ್ತಾರೆ. ನಮಗೆ ಗೌರವಧನ ಅನ್ನೋ ಹೆಸರಲ್ಲಿ ಸಿಕ್ಕಾಪಟ್ಟೆ ಶೋಷಣೆ ನಡೀತಾ ಇದೆ. ಯಾಕೆ ಅಂತ ಹೇಳ್ತೀನಿ ಸರ್. ನಮಗೆ ಭಾಗ್ಯಲಕ್ಷ್ಮಿ ಸ್ಕೀಮ್ ಇದೆ, ಮಾತೃವಂದನಾ ಸ್ಕೀಮ್ ಇದೆ, ಜಾರಿಗೆ ಬಂದಿರೋ ಎಲ್ಲ ಸ್ಕೀಮ್ಗಳು, ಈಗ ಬಂದಿರೋ ಗೃಹಲಕ್ಷ್ಮಿ ಕೂಡ, ಶಕ್ತಿ ಯೋಜನೆ ಕೂಡ, ಪ್ರತಿಯೊಂದು ಎಷ್ಟು ಫಲಾನುಭವಿಗಳು ಅಂಥೇಳಿ ಸರ್ವೆ ಕೂಡ ನಾವೇ ಮಾಡಿದವರು. ಇದು ಮತ್ತು ಕರೋನಾ ಟೈಮಲ್ಲಿ ನ್ಯಾಷನಲ್ ಕೆಲಾಮಿಟಿ ಅನ್ನೋ ರೀಸನ್ನಲ್ಲಿ ನಾವು ಆ ಟೈಮಲ್ಲೂ ಕರೋನಾ ವಾರಿಯರ್ಸ್ ಆಗಿ ವರ್ಕ್ ಮಾಡಿದವರು. ನಮ್ಮ ಸೇವೆಗೆ ಹಾಗಾದರೆ ಎಲ್ಲೂ ಯಾವ ಸರ್ಕಾರದಲ್ಲಿ ಹುದ್ದೆಯಲ್ಲಿರುವಂತಹ ಯಾವ ಅಧಿಕಾರಿಗಳ ಗಮನಕ್ಕೂ ನಾವು ಕಾಣಿಸ್ತಾನೆ ಇಲ್ವಾ? ನಾವು ಅಗೌಣ್ಯವಾಗಿ ಯಾಕಿದ್ದೀವಿ ಅನ್ನೋದು ನಮ್ಮ ಅಳುಕು, ನೋವು, ದುಃಖ. ಇನ್ನೊಂದೇನೆಂದರೆ ಪೋಷಣ್ ಟ್ರ್ಯಾಕ್ ಅಂಥೇಳಿ ಸೆಂಟ್ರಲ್ ಗೌರ್ಮೆಂಟಿಂದ ಸ್ಕೀಮ್ ಬಂದಿದೆ ಸರ್. ಅದು ಆನ್ಲೈನ್ ಸ್ಕೀಮ್, ಡಿಜಿಟಲೈಸ್ ಮಾಡಬೇಕು ಅನ್ನೋದು ನಮ್ಮ ಸನ್ಮಾನ್ಯ PM ಸಾಹೇಬರು ಆಸೆ, ಆ ಅಭಿಲಾಷೆ ಅಂತೆ ನಮಗೆ ಪೋಷಣ್ ಟ್ರ್ಯಾಕ್ ಅನ್ನೋದು ಆ್ಯಪ್ ಕೊಟ್ಟಿದ್ದಾರೆ, ಒಂದು ಫೋನ್ ಕೊಟ್ಟಿದ್ದಾರೆ. ಈ ಹಿಂದೆ ನಾವು ನಿಮಗೆ ನೆನಪಿರ್ಬೋದು, ನಾವು ಚಳುವಳಿ ಮಾಡಿದಾಗ 3G ಸೆಟ್ಟು 2G ಸೆಟ್ಟು ಕೊಟ್ಟಿದ್ದಾರೆ ಅಂತ ಹೇಳಿದ್ವಿ. ಈಗ ಪ್ರೆಸೆಂಟು 5G ಸೆಟ್ ನಡೀತಾ ಇದೆ ಎಲ್ಲ ಕಡೆನೂ. 5G ನೆಟ್ವರ್ಕಲ್ಲೂ ನಮಗೆ 2G ಸೆಟ್ ಕೊಟ್ಟು ಅರ್ಧ ಗಂಟೆ ಓಪನ್ ಮಾಡೋಕ್ಕೇ ಬೇಕು, ಲ್ಯಾಂಗಿಟ್ಯೂಟು ಲ್ಯಾಟಿಟ್ಯೂಟಲ್ಲೇ ನಿಂತ್ಕೋಬೇಕು, ಆಫ್ಲೈನಲ್ಲಿ ವರ್ಕ್ ಮಾಡೋಕ್ಕೆ ಬರೋಲ್ಲ. ಮಾತೃವಂದನ ಅಂತ ಗರ್ಭಿಣಿಗೆ, ಮೊದಲನೇ ಗರ್ಭಿಣಿಗೆ ಮತ್ತು 2ನೇ ಹೆಣ್ಣು ಮಗುವಿನ ಗರ್ಭಿಣಿ ಹೆರಿಗೆ ಆದ ತಾಯಿಗೆ 5,000 ಕೊಡೋ ಸ್ಕೀಮ್ ಇದೆ. ಅದು ಆಫೀಸಲ್ಲಿ ತೊಗೊಂಡು ಅಪ್ಲೈ ಮಾಡ್ತಾಯಿದ್ರು. ಈಗ ಅದನ್ನು ಕೂಡ ನಮಗೆ ಒತ್ತಡ ಹೇರಿದ್ದಾರೆ. ರಾತ್ರಿ 12:30 1 ಗಂಟೆ ಆದ್ರೂ ಸರ್ ನಮಗೆ ಸರ್ವರ್ ಫ್ರೀ ಸಿಗಲ್ಲ. ರಾತ್ರಿ 12:30 1 ಗಂಟೆ ತನಕ ನಾವು ಸರ್ವರ್ ಫ್ರೀ ಇರೋದನ್ನು ನೋಡಿಕೊಂಡು ವರ್ಕ್ ಮಾಡಬೇಕು. ಬೆಳಗ್ಗೆ 9:30ಗೆ ಶಾರ್ಪ್ ಅಂಗನವಾಡಿಯಲ್ಲಿ ಇರಬೇಕು. 4 o'clock ತನಕ ವರ್ಕ್ ಮಾಡಬೇಕು. 4:30 ಆದರೂ ನಮ್ಗೆ ಅಲ್ಲಿಂದ ಹೊರಡೋಕ್ಕಾಗಲ್ಲ. ಮಕ್ಕಳ ಸಂಖ್ಯೆಗೆ ನಾವು ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣ ಕೊಡಬೇಕು ಅನ್ನೋ ಆಸೆ ನಮಗೂ ಇದೆ. ಎಲ್ಲ ಕಡೆ LKG UKG ಸ್ಟಾರ್ಟ್ ಆಗಿದೆ. ಶಾಲೆ ಶಿಕ್ಷಣ ಇಲಾಖೆಯವರೆಲ್ಲರೂ ಮಕ್ಕಳಿಗೆ ಶಿಕ್ಷಣ ಒಂದು ಬಿಟ್ಟು ಬೇರೆ ಏನೂ ಯೋಚನೆ ಮಾಡಲ್ಲ. ನಾವು ಮಕ್ಕಳ ನ್ಯೂಟ್ರಿಷನ್ ಬಗ್ಗೆ ಯೋಚನೆ ಮಾಡ್ತೀವಿ, ಮಾಲ್ ನ್ಯೂಟ್ರಿಷನ್ ಆಗಬಾರ್ದು ಅಂತ ನೋಡ್ತೀವಿ, ಗರ್ಭಿಣಿ ಬಾಣಂತಿಯರದು ನೋಡ್ತೀವಿ. ಈ ಎಲ್ಲ ಹೊಸ ಸ್ಕೀಮ್ಗಳನ್ನು ಜಾರಿಗೆ ತರ್ತಾ ಇದ್ದೀವಿ. ಪರಿಪಕ್ವ ಮೊತ್ತ, ಈಗ ಭಾಗ್ಯಲಕ್ಷ್ಮಿ 18 ವರ್ಷ ತುಂಬಿರೋ ಮಕ್ಕಳಿಗೆ ಪರಿಪಕ್ವ ಮೊತ್ತ ಕೊಡಿಸೋದಕ್ಕೂ ಹೊಡೆದಾಡ್ತಿದ್ದೀವಿ. ಪೋಷಣ್ ಟ್ರ್ಯಾಕು ಮಾಡ್ತಾ ಇದ್ದೀವಿ. ಅವರು ಸರ್ ಆಶ್ವಾಸನೆ ಕೊಟ್ಟಿದ್ದಾರೆ. ಅದು ಆಶ್ವಾಸನೆ ಎಲ್ಲ ಮೋಸ್ಟ್ಲಿ ಹೀಗೆ ನಾನು ನಿಮ್ಮ ಹತ್ರ ಬಂದು ಹೇಗೆ ದುಃಖ ಹೇಳ್ಕೊತಾ ಇದ್ದೀನೋ ಹಾಗೆ ಅವ್ರು ನಮಗೆ ಭರವಸೆ ಕೊಟ್ಟು ಓಡ್ ತೊಗೊಳೋ ತನಕ ಅಷ್ಟೇ ನಡೆದಿದ್ದು. ಅಂದರೆ ಸ್ಪೀಕ್ ಮಾಡ್ಬೇಕು, ಪಬ್ಲಿಕ್ ಸ್ಪೀಕಿಂಗಲ್ಲಿ ಹೇಳಿದರು, ಮೆನ್ಷನ್ ಮಾಡಿದ್ರು ಬಿಟ್ಟು ಅದನ್ನೆಲ್ಲೂ ಕಾರ್ಯರೂಪಕ್ಕೆ ತಂದಿಲ್ಲ, ಇವತ್ತವರೆಗೂ ತಂದಿಲ್ಲ. ಮೊನ್ನೆನೂ ನಾವು ಬೆಳಗಾವಿ ಅಧಿವೇಶನದ ಹೋದಾಗಲೂ ಸರ್ ತುಂಬ ಕಡೆಗಣಿಸ್ತಾ ಇದೆ ಅನ್ನೋದಕ್ಕಿಂತ ನಾವು ತಮ್ಮನ್ನು ತುಂಬ ನಿಕೃಷ್ಟವಾಗಿ ನಡೆಸ್ಕೊತಾ ಇದ್ದಾರೆ ಅನ್ನೋದು ನಮ್ಮ ದುಃಖ. ಏನಂದರೆ ದುಡಿಯೋ ವರ್ಗ, ನಮ್ಮ ಕೈಯಲ್ಲೂ ನಾವು ದುಡಿತೀವಿ, ನಮ್ಮ ಸಂಸಾರ ಹೊರೆಯೋದಕ್ಕೆ ನಮಗೇನು ಬೇಕು, ಕನಿಷ್ಠ ವೇತನ ಆಗಲಿ, ಖಾಯಮಾತಿ ಆಗಲಿ, ಸೇವೆಯಲ್ಲಿದ್ದಾಗ ನಮಗೇನಾದ್ರು ಆಪತ್ತಿಗಾದರೆ, ಆರೋಗ್ಯ ತಪ್ಪಿದ್ರೆ ಒಂದು ESI ಕಾರ್ಡ್ ಆಗಲಿ, PF ಆಗಲಿಲ್ಲ, ಒಂದು ಗಾರ್ಮೆಂಟ್ಸಿಗೆ ಹೋಗೋ ಹೆಣ್ಮಗುಗೆ ಗಂಡಸರಿಗೆ ಯಾರಿಗೇ ಆಗಲಿ ಅವ್ರಿಗೆ ಎಲ್ಲದೂ ಆಪ್ಷನ್ಸ್ ಇದೆ. ನಮ್ಗೆ ಏನೂ ಇಲ್ಲ. 60 ವರ್ಷದಲ್ಲಿ ಸರ್ ನಾವು 20-25 ವರ್ಷಕ್ಕೆ ಡ್ಯೂಟಿಗೆ ಜಾಯ್ನ್ ಆದವರು, 60 ವರ್ಷದ ತನಕ ನಮ್ಮ ಬಿಸಿ ರಕ್ತ ಇದ್ದಾಗ ರಕ್ತ ಬಸ್ದು 12 ಗಂಟೆ ರಾತ್ರಿ 1 ಗಂಟೆ ರಾತ್ರಿ ತನಕ ಸರ್ಕಾರಕ್ಕಾಗಿ ದುಡಿತೀವಿ, ಸರ್ಕಾರದ ಏಳಿಗೆಗಾಗಿ ದುಡಿತೀವಿ, ಸಮುದಾಯಕ್ಕಾಗಿ ದುಡಿತೀವಿ. ರಿಟೈರ್ಡ್ ಆಗಿ ನಾವು ವಾಪಸ್ ಹೋಗ್ಬೇಕಾದ್ರೆ ಗ್ರ್ಯಾಜುಟಿ ಕೊಡೋಕ್ಕೂ 3 ವರ್ಷ 4 ವರ್ಷ ಹಿಡಿಸ್ತಾರೆ ಸರ್. ನಮ್ಮ ದುಡ್ಡು ನಮಗೆ ವಾಪಸ್ ಕೊಡಲ್ಲ. ಈಗ ಅದು ಬಂದಿರೋದನ್ನೇ ಕೊಡೋಲ್ಲ ನಾವು. ಹಾಗಾದರೆ ಯಾವ ಸೆಲ್ಫ್ಲೆಸ್ ಆಗಿ ಇರಬೇಕು ಸರಿ, ಹಾಗಂತ ನಮ್ಮನ್ನೇ ಸುಟ್ಕೊಂಡು ನಾವು ಒಂಥರ ಕ್ಯಾಂಡ್ಲ ಥರ ಆಗಿಬಿಟ್ಟಿದ್ದೀವಿ. ಈಗ ನಾವು ಕರಗ್ತಾ ಬೆಳಗ್ತಾ ಆಯಿತು. ಕೊನೆ ಕ್ಯಾಂಡ್ಲು ಎಂಡ್ ಆದಮೇಲೆ ಏನು ಮಾಡ್ತಾರೆ ಹೇಳಿ, ತೆಗೆದು ತಿಪ್ಪೆ ಬೀಸಾಕ್ತಾರೆ. ಹಾಗೆ ನಮ್ಮನ್ನು ಸರ್ವಿಸ್ ಮುಗಿದ್ಮೇಲೆ ತಿಪ್ಪೆ ಬೀಸಾಕ್ತಾ ಇದೆ ಗೌರ್ಮೆಂಟು. ಇದು ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ. 1975ರಿಂದ ಈ ಒಂದು ಸ್ಕೀಮ್ ಶುರುವಾಗಿದೆ.
ಇನ್ನು ಸ್ಕೀಮ್ ಅಂತ ಇದೆಯೇ ಹೊರತು ಮತ್ತೆ ಸರ್ಕಾರದ ಭರವಸೆನೇ ಇಲ್ಲ ನಮಗೆ. ಎಷ್ಟು ಸರ್ಕಾರಗಳು ಬಂದು ಜನತಾ ದಳ ಇರ್ಬೋದು, ಯಾವ್ಯಾವುದೋ ಹಲವಾರು ಪಕ್ಷಗಳು ಆಡಳಿತ ಮಾಡಿದ್ದಾರೆ. ಆದರೆ ಅಂಗನವಾಡಿ ವರ್ಕರಿಗೆ ಮಾತ್ರ ಯಾರೂ ಒಳ್ಳೇದು ಮಾಡಲಿಲ್ಲ. ಅವ್ರದ್ದೇ ಆದ ಒಂದು ನಿಟ್ಟಿನಲ್ಲಿ ಹೋದರೆ ಹೊರತು ಯಾರು ಇಲ್ಲಿಗೆ ಎಷ್ಟೋ ಜನ ಸತ್ತೋದ್ರು ಕಣ್ರಿ. ಬರೀ 50 ರೂಪಾಯಿ 40 ರೂಪಾಯಿ ತೊಗೊಂಡು ಸತ್ತೋದ್ರು. ಇನ್ನು ಮುಂದೆ ಆದರೂ ಒಂದು ಪೆನ್ಷನ್ ಅಂತ ಕೊಡ್ರಿ. ಯಾಕೆಂದರೆ ಏನು ತಿಳಿದಿರೋ ಮಕ್ಕಳನ್ನು ಸೇವೆ ಮಾಡಿ, ಮಕ್ಕಳಿಗಾಗಿ ಬದುಕಿ, ಮಕ್ಕಳಿಗಾಗಿ ಹೋರಾಟ ಮಾಡಿ, ಅವ್ರ ಮಕ್ಕಳಿಗೆ ಅವರು ಒಂದು ಜೀವನ ಕೊಡ್ದಂಗೆ ಇಡೀ ಈ ಅಂಗನವಾಡಿಗೆ ಜೀವನ ಸೇವಿಸ್ತಂಥ ಒಂದು ಅಂಗನವಾಡಿ ಕಾರ್ಯಕರ್ತೆಯರಿಗೆ, ಸಹಾಯಕಿಯರಿಗೆ ಎಷ್ಟು ಅಂದರೆ ಅವ್ರ ಮನೆ ನಾಯಿಗೆ ಹಾಕ್ತಾರಲ್ಲ ಅದಕ್ಕೂ ಬೆಲೆ ಇಲ್ಲ. ಅಷ್ಟು ಸಂಬಳ ಕೊಡ್ತಾರೆ ಕಣ್ರಿ. 10,000 ಹೆಲ್ಪರ್ 5,000ದಲ್ಲಿ ಏನು ಮಾಡ್ಬೋದು? ಇದು ಭಾರಿ ಹೊಲಸು ಸರ್ಕಾರ. ಈ ಸರ್ಕಾರಕ್ಕೆ ನಮ್ಮ ಬಗ್ಗೆ ಒಂದು ಕಾಳಜಿನೇ ಇಲ್ಲ. ಎಷ್ಟೋ ಜನ ಸತ್ತೋದ್ರು, ಇವತ್ತು ಸಹ ಪೆನ್ಷನ್ ಇಲ್ಲದೆ ಬದುಕ್ತಾ ಇದ್ದಾರೆ. ಕಂಡೋರು ಭಿಕ್ಷಾ ಬೇಡ್ತಿದ್ದಾರೆ. ನಾವು ಇದರಲ್ಲಿ ಹೋದಾಗ, ಬಿಜಾಪುರ ಸೌದತ್ತಿಗೆ ಹೋದಾಗ ನಮ್ಮ ಯೂನಿಫಾರ್ಮ್ ಉಟ್ಕೊಂಡು ಭಿಕ್ಷಾ ಬೇಡ್ತಾ ಇದ್ರು ಒಬ್ಬರು ಹೆಲ್ಪರು. ಅಲ್ಲಿ ಹೋಗಿ ಯಾಕಿದು ಅಂತ ಅಂದಾಗ ಹೆಲ್ಪರು ಅದು ಎಷ್ಟು ಹೆಂಗೆ ಅನ್ನಿಸ್ತು ನಮ್ಮ ಮನಸ್ಸಿಗೆ ಅಂದರೆ, ಇವತ್ತು ಸಹ ಮಕ್ಕಳು ಸೇವೆ ಮಾಡಿ ಅವ್ರ ಸೇವೆ ಅವ್ರ ಕೈಯಲ್ಲಿ ಬೆಳೆದಂಥ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ. ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು, ಬೇರೆ ಏನೋ ಇರ್ಬೋದು, ಇಷ್ಟೆಲ್ಲ ಆಗಿರೋರು ಇವತ್ತು ಭಿಕ್ಷೆ ಬೇಡ್ತಾ ಇದೆ ಆ ಕೈ ಅಂತಂದರೆ ಸರ್ಕಾರಕ್ಕೆ. ಹೌದು, ಈ 75ನೇ ಇಸ್ವಿಯಿಂದನೂ ಈ 40-50 ವರ್ಷಗಳಿಂದನೂ ಕಡೆಗಣಿಸ್ತಾ ಇದೆ. ಯಾಕೆ ಮಾಡ್ತಾ ಇದೆ ಆ ಕೆಲಸ? ಹಂಗಾರೆ ಅಂಗನವಾಡಿ ವರ್ಕರಿಂದ ಕೆಲಸ ಆಗ್ತಾ ಇಲ್ವಾ ರೀ? ಇವತ್ತು ಅಂಗನವಾಡಿ ವರ್ಕರ್ ಬಂದಿರೋದ್ರಿಂದ ಎಷ್ಟೋ ಚೇತರಿಸ್ಕೊಂತು ಗ್ರಾಮಗಳಲ್ಲಿ. ಮೊದಲೆಲ್ಲ ಇಂಜೆಕ್ಷನ್ ಮಾಡ್ಸೋಕ್ಕೆ ಭಾಳ ಹೆದರ್ತಾ ಇದ್ರು. ಅವರೆಲ್ಲ ಒಂದು ದಕ್ಷತೆಯಿಂದ ಕೆಲಸ ಮಾಡೋದಕ್ಕೆ ಇವತ್ತು ನಮಗೆ ಇಂಜೆಕ್ಷನ್ ಇತ್ತಲ್ಲ, ನಮಗೆ ಇಂಜೆಕ್ಷನ್ ಮಾಡಿಸ್ರಿ ಮಕ್ಕಳಿಗೆ ಅಂತ ಕೇಳೋರ ಮಟ್ಟಕ್ಕೆ ನಮ್ಮ ಅಂಗನವಾಡಿ ವರ್ಕರ್ ಕೆಲಸ ಮಾಡಿದ್ದಾರೆ. ಜೊತೆಗೆ ಈ ಉಳಿತಾಯ ಯೋಜನೆಗೆ ನಾವು ಮನೆ ಹೋಗಿ ಕೇಳಿದಾಗ ಎಷ್ಟು ಕೊಡಿಸ್ತೀರಿ ಲೋನು ಅನ್ನೋರು ಇವತ್ತು ಹೆಮ್ಮರವಾಗಿ ಬೆಳೆದಿದೆ. ಏನು ಶ್ರೀಶಕ್ತಿ ಗುಂಪುಗಳಿಂದ ಹೆಮ್ಮರವಾಗಿ ಬೆಳೆದು ಕೋಟಿಗಟ್ಟಲೆ ಹಣ ಸರ್ಕಾರಕ್ಕೆ ಸಂದಾಯ ಆಗ್ತಾ ಇದೆ. ಅದಕ್ಕಾದರೂ ಒಂದು ನಿಯತ್ತಿಂದ ಕೊಡ್ಬೋದಿತ್ತು. ನಿಯತ್ತಿಲ್ಲದ ಸರ್ಕಾರ ಇದು. ಇವತ್ತು ಎಷ್ಟೋ ಜನ ಹೊಟ್ಟೆಗೆ ಅನ್ನ ಇಲ್ಲದೆ, ಬಟ್ಟೆ ಇಲ್ಲದೆ ಭಿಕ್ಷಾ ಬೇಡೋ ಸ್ಥಿತಿಲಿದ್ದಾರೆ. ಎಷ್ಟೋ ಜನ ಹಾಸ್ಪಿಟ್ಲ್ಗಳಲ್ಲಿ ಕಸ ಹೊಡಿತಿದ್ದಾರೆ. ಇವತ್ತು ನಿರ್ದೇಶನ ಬರ್ರಿ, ಬೇಕಾದರೆ ಅವ್ರನ್ನ ಹಿಡಿದು ನಿಮಗೆ ತೋರಿಸ್ತೀನಿ ಅವ್ರು ಏನು ಮಾಡ್ತಿದ್ದಾರೆ ಅಂತ. ಇವತ್ತು ಯಾರೂ ಒಂದು ಗಾದೆ ಏನು, ಆಡು ಮುಟ್ಟದ ಸಪ್ಪಿಲ್ಲ, ಅಂಗನವಾಡಿ ಕಾರ್ಯಕರ್ತೆಯರಿಗೆ ತಿಳಿದಿರೋ ವಿಷಯ ಇಲ್ಲ ಅನ್ನೋದು. ಆ ಥರ ಒಂದು ಬೆಳೆಸಿ ನಮ್ಮನ್ನು ಕಡೆಗಣಿಸಿ ಮೂಲೆ ಗುಂಪು ಮಾಡಿದೆ. ಇರೋರಿಗಾದರೂ ಇವಾಗಿನ ಕಾಲಮಾನ ಗೊತ್ತಿದೆ ನಿಮಗೆ, ಎಲ್ಲ ಸಾಮಾನುಗಳು ರೇಟು ಜಾಸ್ತಿ. ಮಕ್ಕಳಿಗೊಂದು ವಿದ್ಯಾಭ್ಯಾಸ, ಮಕ್ಕಳಿಗೊಂದು ಯೂನಿಫಾರ್ಮ್ ಮಾಡಬೇಕು ಅಂದರೆ ಇವತ್ತು ಸಹ ಕಷ್ಟಪಡ್ತಾ ಇದ್ದಾರೆ. ಆ ಕಷ್ಟ ಮತ್ತೆ ಬರಬಾರ್ದು, ಪುನರ್ ಇದಾಗಬಾರ್ದು. ನಮ್ಮ ಅಂಗನವಾಡಿ ವರ್ಕರ್ಗಳಿಗೆ ಏನು ಹೇಳಿದ್ದಾರೆ ಎಲ್ಲ ಅವರು ಒಂದು ಬಂದರೆ ಡೋಲು ಡಕಾರು ಎಲ್ಲ ಮಾಡ್ಕೊಂಡು ಲಕ್ಷಗಟ್ಟಲೆ ಖರ್ಚು, ಕೋಟಿಗಟ್ಟಲೆ ಖರ್ಚು ಮಾಡ್ತಾರೆ. ಆದರೆ ಇವತ್ತು ಆ ಹೆಣ್ಮಕ್ಳಿಗೆ 15,000 ಕೊಡ್ತೀವಿ ಅಂತ ಹೇಳಿದವರು ಇವರು, ನಮ್ಮ ಸರ್ಕಾರ ಬಂದುಬಿಟ್ರೆ ಅದು ಕೊಡ್ತೀವಿ ಇದು ಕೊಡ್ತೀವಿ, ಏನೂ ಕೊಡಲಿಲ್ಲ. 15,000 ಅಲ್ಲ 15 ರೂಪಾಯಿ ಜಾಸ್ತಿ ಮಾಡಲಿಲ್ಲ. ಇದು ತಪ್ಪಲ್ವಾ? ಮಾತಿಗೆ ಕದಿಯೋ ಸರ್ಕಾರ, ಭ್ರಷ್ಟ ಸರ್ಕಾರ. ಮಾತೇ ಇಲ್ಲ, ಅವ್ರ ಮಾತಿನಲ್ಲಿ ಸತ್ಯನೇ ಇಲ್ಲ. ಇದಾಗಬಾರ್ದು. ಇದಾದರೆ ನಮ್ಮ ಅಂಗನವಾಡಿ ಕಾರ್ಯಕರ್ತ ಹೆಣ್ಣುಮಕ್ಳ ಜೀವ, ಹೆಣ್ಣು ಅಂದರೆ ದೇವತೆ ಅಂತಾರೆ. ಏನು ದೇವತೆ ಅವರಿಗೆ? ನಾವು ದೇವತೆಯಾಗಿ ಕಾಣ್ತಾ ಇಲ್ಲ ಅವರಿಗೆ, ಒಂದು ಭಿಕ್ಷುಕರಾಗಿ ಕಾಣ್ತಾ ಇದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರು. ದಯಮಾಡಿ ಈಗಿರೋ ಹೆಣ್ಣುಮಕ್ಕಳಿಗೆ ಮತ್ತು ಏನು ರಿಟೈರ್ಡ್ ಆಗಿ ಹೋಗಿದ್ದಾರೆ ಆ ಹೆಣ್ಮಕ್ಳಿಗೆ ಒಂದು ಜೀವನಕ್ಕೆ ಅವ್ರೇನು ಭಾಳ ಕೇಳಲ್ಲ. ಒಂದು 5,000 ಕೊಟ್ಟರೆ ಎಲ್ಲರಿಗೂ ಇವ್ರು ಕೆಲಸ ಮಾಡಿ ಆರೋಗ್ಯನೇ ಹಾಳಾಗಿತ್ತು ರೀ. BP, ಶುಗರು, ಹಾರ್ಟ್ ಪೇಷಂಟ್ಗಳು ಎಲ್ಲ ಆಗಿದ್ದಾರೆ. ಮಕ್ಕಳು ಕೆಲಸ ಮಾಡಿ ಅಲ್ಲಿ ಬರೋ ತನಕ ನೋಡ್ಕೊಂತಿದ್ರು, ಇವಾಗ ಬೀದಿ ಬಿಸಾಕಿದ್ದಾರೆ ಮಕ್ಕಳು. ಇಂಥ ಒಂದು ವ್ಯವಸ್ಥೆ ಇದ್ದಾಗ ಸರ್ಕಾರ ನೋಡಲಿಲ್ಲ ಅಂದರೆ ಹೆಂಗೆ? ಸರ್ಕಾರನೂ ಒಂದು ಸಂಸಾರ ಅಲ್ವಾ, ಅವ್ರ ಮಕ್ಕಳಲ್ವಾ ಇವರು? ಇದಕ್ಕೆ ದಯಮಾಡಿ ನಾನು ಹೇಳೋದಿಷ್ಟೇ, ಏನು ಪೆನ್ಷನ್ ಕೊಡಬೇಕು ಅನ್ನೋದಿದೆ ಕೊಡ್ತೀವಿ ಅಂತ ಹೇಳಿದ್ಮೇಲೆ ಕೊಡ್ರಿ. ಯಾಕೆ ಸುಳ್ಳು ಹೇಳ್ತೀರಿ? ಎಲ್ಲ ಯಾಕೆ ಅವ್ರಿಗೆ ಆಸೆ ಹುಟ್ಟಿಸ್ತಾರಿ? ಏನೋ ಒಂದು ರೂಪಾಯಿ ಸಿಗುತ್ತೆ ಅಂದರೆ ಎಷ್ಟು ಆಸೆ ಇರುತ್ತೆ. ಇವರಿಗೆ ನಿಮ್ಗೆ 15,000 ಕೊಡ್ತೀವಿ, 5,000 ಕೊಡ್ತೀವಿ, 3,000 ಕೊಡ್ತೀವಿ ಅಂದರೆ ಆಸೆ ಇರಲ್ವ ಅವರಿಗೆ? ಆ ಆಸೆಗೆ ಮಣ್ಣು ಹಾಕಬಾರ್ದು ಸರ್ಕಾರ, ಮಣ್ಣು ಹಾಕಬಾರ್ದು. ಅವ್ರ ಬೇಡಿಕೆಗಳನ್ನು ಈಡೇರಲಿ ಅಂತ ಹೇಳ್ತಾ ಸರ್ಕಾರದ ಗಮನ ಸೆಳೆಯೋದು ನಾವು ಇವತ್ತಲ್ಲ, 50 ವರ್ಷದಿಂದ ನಮ್ಮದು ICDS ಪ್ರಾರಂಭ ಆಗಿದೆ. ಅವತ್ತಿಂದನೂ ಕೂಡ ನಾವು ಹೋರಾಟ ಮಾಡ್ತಾನೇ ಇದ್ದೀವಿ. ಹೋರಾಟ ಮಾಡಿ ನಾವು ಇನ್ನೂ ಸುಸ್ತಾಗ್ತಾ ಇದ್ದೀವಿ ಬಿಟ್ಟರೆ ಸರ್ಕಾರ ನಮ್ಮ ಕಡೆ ಗಮನನೇ ಹರಿಸ್ತಾ ಇಲ್ಲ. ಯಾಕೆ ಅಂತಂದರೆ 0ಇಂದ 0 to 100 ವರ್ಷದ ಜನಗಳವರೆಗೂ, ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಕೂಡ ನಮ್ಮ ಸೇವೆ ಅಪಾರವಾಗಿದೆ. ನಾವು ಸೇವೆ ಕೊಡ್ತಾನೇ ಇದ್ದೀವಿ. ಯಾವ ಮೂಲಕ? ಪ್ರತಿಯೊಂದು. ಯಾಕೆಂದರೆ ಕೆಲವೊಂದೊಂದು ಸರ್ವೆಗಳು ಬರ್ತವೆ, ಅಥವಾ ಕೊರೋನಾ ಟೈಮಲ್ಲಿ ಆಗ್ಬೋದು, ಎಲ್ಲದಕ್ಕೂ ನಮ್ಮನ್ನು ಬಳಸ್ಕೊಂಡಿದ್ದಾರೆ ಅವರು. ಇಷ್ಟೇ ಕೆಲಸ, ನೀವು ಇಷ್ಟಕ್ಕೆ ಸೀಮಿತ ಅಂತ ನಮಗೆ ಖಂಡಿತ ಇಲ್ಲ. ನಮಗೆ ಕನಿಷ್ಠ ವೇತನ ಬೇಕೇ ಬೇಕು. ನಮಗೆ ಸಂಬಳ ಜಾಸ್ತಿ ಮಾಡಬೇಕು. ಅವ್ರು ನಮಗೆ ಗೌರವ ಧನ ಅನ್ನೋದು ಇದೆಯಲ್ಲ, ಅದು ಬಿಟ್ಟು ಹಾಕಬೇಕು. ಅವರು ಬಿಟ್ಟು ಹಾಕಿಬಿಟ್ಟು ನಮ್ಮ ಜೀವನಕ್ಕೆ ಕನಿಷ್ಠ ಅವ್ರಿಗೆ ಯೋಚನೆ ಬರಬೇಕಪ್ಪ. ಅವರೇ ಆದರೆ ನಮ್ಮ ಸ್ಥಾನದಲ್ಲಿದ್ದರೆ ಇಷ್ಟರಲ್ಲಿ ಜೀವನ ಮಾಡೋಕ್ಕಾಗತ್ತೆ ಅವರಿಗೆ.
ಅಲ್ವಾ? ಆ ದೃಷ್ಟಿಯಿಂದ ಅವರು ನಮ್ಮ ಗಮನ ಹರಿಸಿ ನಮ್ಮ ಜೀವನಕ್ಕೆ ಎಷ್ಟು ವೇತನ ಕೊಡ್ಬೋದು, ಇಷ್ಟು ಬೇಕು, ಒಬ್ಬರು ಸಂಸಾರಕ್ಕೆ ಇಷ್ಟು ಬೇಕಾಗತ್ತೆ ಅನ್ನೋದನ್ನು ಯೋಚನೆ ಮಾಡಿಕೊಂಡು ಅವರು ನಮ್ಮನ್ನು ಗಮನ ಹರಿಸಿ ನಮ್ಮ ವೇತನವನ್ನು ಜಾಸ್ತಿ ಮಾಡ್ಕೊಂಡು, ನಮ್ಮ ಮತ್ತು ಬೇರೆ ಏನು ಉದ್ದೇಶ ಇಲ್ಲ, ನಮಗೆ ಕನಿಷ್ಠ ವೇತನ ಬೇಕೇ ಬೇಕು, ನಮಗೆ ಗ್ರ್ಯಾಜ್ಯುಟಿ ಬೇಕು ಮತ್ತು ಪೆನ್ಷನ್ ಬೇಕು. ಇವು ಮೇಯ್ನು ನಮ್ಗೆ ಅವ್ರು ಮಾಡಿಕೊಡ್ಬೇಕು ಅಂತ ನಾವು ಸರ್ಕಾರ ಗಮನಕ್ಕೆ ತರಬೇಕು ಅಂತ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಮನವಿ ಕೊಡಬೇಕು ರಿಸಿ ಆಫೀಸಿಗೆ ಅಂತ ಬಂದಿದ್ದೀವಿ. ನೆಕ್ಸ್ಟ್ 3ನೇ ತಾರೀಕಿಂದ ನಾವು ಹೋರಾಟವನ್ನು ಮುಂದುವರಿಸ್ತೀವಿ. ಇದೇ ಬೇಡಿಕೆ ನಿಟ್ಟು ಇಷ್ಟು ಬೆಂಗಳೂರಲ್ಲಿ ಫ್ರೀಡಮ್ ಪಾರ್ಕಲ್ಲಿ ನಮ್ಮದು ಬೆಂಗಳೂರಲ್ಲಿ ಹೋರಾಟ ನಡೆಯುತ್ತೆ. ನಾವು ಅನಿರ್ದಿಷ್ಟಾವಧಿ ಹೋರಾಟವನ್ನು ಮಾಡ್ತೇವೆ. ಇದೇ ಉದ್ದೇಶ. ಶಿವಮೊಗ್ಗ ಜಿಲ್ಲೆಯಲ್ಲಿ 6,000 6,000 ಅಂಗನವಾಡಿಗಳಿದ್ದಾವೆ. ಕಾಯಂ ವೇತನ ಇಲ್ವಲ್ಲ, ಕಾಯಂ ವೇತನ ಇಲ್ಲವೇ ಇಲ್ಲ. ಗೌರವಧನ ಅಂತ ಒಂದಿಷ್ಟು ಸಂಭಾವನೆ ಕೊಡ್ತಾರೆ ಬಿಟ್ಟರೆ ನಮಗೆ ಕಾಯಂ ಮಾಡಲೇ ಇಲ್ಲ. ಹಾಗಾಗಿ ನಾವು ಈ ಹೋರಾಟಕ್ಕೆ ಮಾಡಲೇಬೇಕಾಗಿದೆ, ಅನಿವಾರ್ಯ ನಮಗೆ ಹೋರಾಟ ಮಾಡೋದು. ಯಾಕೆಂದರೆ ಇಷ್ಟೇ ವೇತನದಲ್ಲಿ ಈಗ ರಿಟೈರ್ಡ್ ಆಗೋ ಹಂತಕ್ಕೆ ಬಂದಿದ್ದಾರೆ ನಮ್ಮ ಟೀಚರ್ಸ್ಗಳು. ಅವರಿಗೂ ಅನ್ಯಾಯ ಆಗುತ್ತೆ. ಈಗ ಇವ್ರು ಮಾಡಲಿಲ್ಲ ಅಂತಾದರೆ ಅವರಿಗೂ ಅನ್ಯಾಯ ಆಗುತ್ತೆ. ಹಾಗಾಗಿ ದಯಮಾಡಿ ಇವರಿಗೆ ಏನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಂದರೆ ನಮ್ಮ ಕಡೆ ಗಮನ ಹರಿಸಿ ನಮ್ಮದು ವೇತನವನ್ನು ಜಾಸ್ತಿಗೊಳಿಸಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಇವತ್ತಿನ ದಿನ ಏನಪ್ಪ ಅಂದರೆ ನಾವು ಸರ್ಕಾರಕ್ಕೆ ಒಂದು ಹಕ್ಕೊತ್ತಾಯವನ್ನು ನಾವು ಕೇಳಬೇಕು ಅಂತ ಇಲ್ಲಿ ಡಿ ಸಿ ಆಫೀಸಿಗೆ ಬಂದಿದ್ದೀವಿ. ಉದ್ದೇಶ ಏನು ಅಂತಂದರೆ ನಮಗೆ ಕನಿಷ್ಠ ವೇತನ ಬೇಕು ಮೊದಲನೇದಾಗಿ. ಈಗಾಗಲೇ ನಮಗೆ ICDS ಸ್ಟಾರ್ಟ್ ಆಗಿ 50 ವರ್ಷ ಆಯಿತು. 50 ವರ್ಷದ ಒಂದು ಸಂಭ್ರಮಾಚರಣೆ ನಾವು ಆಚರಿಸ್ತಾ ಇದ್ದರೂ ಕೂಡ ನಮಗೆ ಯಾವುದೇ ರೀತಿ ಸೇವಾ ಭದ್ರತೆ ಇಲ್ಲ. ಆ ಸೇವಾ ಭದ್ರತೆಯನ್ನು ನಮಗೆ ಒದಗಿಸ್ಕೊಡ್ಬೇಕು. ಆ ಸೇವಾ ಭದ್ರತೆ ಅಂದರೆ ನಮಗೆ ನಮ್ಮ ಕೆಲಸನ ಕಾಯಂಗೊಳಿಸ್ಬೇಕು, ಕನಿಷ್ಠ ವೇತನ ಕೊಡಬೇಕು. ಮತ್ತು ಈಗ ಎಷ್ಟೋ ಜನ ಒಂದು ಪೆನ್ಷನ್ ಅನ್ನೋದು ಕೊಡಬೇಕು. ಎಷ್ಟೋ ಜನ ಕಾರ್ಯಕರ್ತರು ಇವತ್ತು ಪೆನ್ಷನ್ನು ಇಲ್ಲ, ಕನಿಷ್ಠ ವೇತನ ಇಲ್ಲ, ಯಾವುದೂ ಇಲ್ಲ. ಅಂದರೆ ಕನಿಷ್ಠ ವೇತನ ಇಲ್ಲದೆ ಇರೋದ್ರ ಸಲುವಾಗಿ ಪೆನ್ಷನ್ನು ಇಲ್ಲ. ಹಾಗಾಗಿ ಎಷ್ಟೋ ಜನ ಕಾರ್ಯಕರ್ತ ಸಹಾಯಕರು ಇವತ್ತು ಬೀದಿ ಪಾಲಾಗಿದ್ದಾರೆ. ಆ ಒಂದು ಇದನ್ನು ಬಗೆಹರಿಸಬೇಕು ಅಂದರೆ ನಮಗೆ ಕನಿಷ್ಠ ವೇತನ ಕೊಡಬೇಕು, ಪೆನ್ಷನನ್ನು ಆದಷ್ಟು ಬೇಗ ಕೊಡಬೇಕು. ಹಾಗೆಯೇ ಚುನಾವಣಾ ಪೂರ್ವದಲ್ಲಿ ನಮಗೆ ಗ್ಯಾರಂಟಿ ಯೋಜನೆಯಲ್ಲಿ ಹೆಲ್ಪರಿಗೆ ಸಹಾಯಕರಿಗೆ 10,000 ಮತ್ತು ಕಾರ್ಯಕರ್ತರಿಗೆ 15,000 ಕೊಡ್ತೀವಿ ಅಂತ ಹೇಳಿ ಮೇನಕಾ ಗಾಂಧಿಯವರು ಅದನ್ನು ಹೇಳಿದ್ರು. ಖಾನಾಪುರದ ಇದರಲ್ಲಿ ಹೇಳಿದ್ರು, ಸಭೆ ಒಂದರಲ್ಲಿ ಹೇಳಿದರು. ಅದನ್ನು ಕೂಡ ನಮಗೆ ಇದುವರೆಗೂ ಯಾವುದೂ ಇದು ಮಾಡಲಿಲ್ಲ. ಅದನ್ನಂದರೆ ಬಜೆಟಿನ ಪೂರ್ವದೊಳಗೆ ನಮ್ಗೆ ಅದನ್ನು ಏನು ತತ್ಕ್ಷಣದಲ್ಲೇ ನಮ್ಗೆ ಅದನ್ನು ಜಾರಿಗೊಳಿಸಬೇಕು. ಮತ್ತು ಈ ಒಂದು ಕಾನೂನಾತ್ಮಕವಾಗಿ ನಮಗೇನು ಅಂದರೆ ಈಗ ಗುಜರಾತಿನ ಮಾದರಿಯಲ್ಲಿ ನಮ್ಮ ಅಂದರೆ ಏನು ಕಾಯಂಗೊಳಿಸಬೇಕು ಕಾರ್ಯಕರ್ತನ ಸಹಾಯಕರ ಒಂದು ಕೆಲಸನ ಅಂತ ಹೇಳ್ತಾ ಇದ್ದಾರೆ. ಅದು ನಮಗೆ ಆದಷ್ಟು ಬೇಗ ನಮಗೆ ಕನಿಷ್ಠ ವೇತನ ಕೊಟ್ಬಿಟ್ಟು ನಮ್ಮ ಕೆಲಸನ ಕಾಯಂಗೊಳಿಸ್ಕೊಳ್ಬೇಕು ಅಂತ ಹೇಳಿ ಸರ್ಕಾರಕ್ಕೆ ಈ ಒಂದು ಇದರಲ್ಲಿ ಹಕ್ಕೊತ್ತಾಯವನ್ನು ನಾನು ಕೇಳ್ಕೊಳ್ತಾ ಇದ್ದೀನಿ ಎಲ್ಲರ ಪರವಾಗಿನೂ. ನಮ್ಮದು ICDS ಪ್ರಾರಂಭ ಆಗಿ ಸರ್ 50 ವರ್ಷ ಆಗಿದೆ. 50 ವರ್ಷದಿಂದ ನಮಗೆ ಏನು ಜೀವನ ಮಾಡೋಕ್ಕೆ ಬೇಕಾಗಂಥ ಸಂಬಳನ ಯಾವತ್ತೂ ಕೊಡಲಿಲ್ಲ ಸರ್ಕಾರ, ನಮ್ಮನ್ನು ಕಾಯಂನೂ ಮಾಡಲಿಲ್ಲ. ಈಗ ನಮ್ಮ ಹೋರಾಟದ ಏನಪ್ಪ ಅಂದರೆ ನಾವು 3ನೇ ತಾರೀಕಿಂದ ಅನಿರ್ದಿಷ್ಟಾವಧಿ ಹೋರಾಟ ಇಟ್ಕೊಂಡಿದ್ದೀವಿ. ಆ ಹೋರಾಟದಲ್ಲಿ ನಮಗೆ ಕನಿಷ್ಠ ವೇತನ ಬರಲೇಬೇಕು ಅಂತೇಳಿ. ಕನಿಷ್ಠ ವೇತನ ಮಾಡೋದು ಸರ್ಕಾರಕ್ಕೆ ಒತ್ತಡ ಆಗುತ್ತೆ ಅಂದರೆ ಚುನಾವಣಾ ಪೂರ್ವದಲ್ಲಿ ಪ್ರಿಯಾಂಕಾ ಗಾಂಧಿಯವರು ನಮಗೆ ಅಂಗನವಾಡಿ ಕಾರ್ಯಕರ್ತರಿಗೆ 15,000, ಸಹಾಯಕಿಯರಿಗೆ 10,000 ಗ್ಯಾರಂಟಿ ಯೋಜನೆಯಲ್ಲಿ 6ನೇ ಗ್ಯಾರಂಟಿಯಾಗಿ ಮಾಡ್ತೀನಿ ಅಂತೇಳಿ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಮಗೆ 15,000 ಅಂಗನವಾಡಿ ಕಾರ್ಯಕರ್ತರಿಗೆ, 10,000 ಸಹಾಯಕಿಯರಿಗೆ ಮಾಡಲೇಬೇಕಂತ ಹೇಳ್ಬಿಟ್ಟು ನಾವು ಸರ್ಕಾರಕ್ಕೆ ಒತ್ತಡ ತರ್ತಾ ಇದ್ದೀವಿ ಸರ್. ರಾಜ್ಯ ಸರ್ಕಾರಕ್ಕೇ ಸರ್, ರಾಜ್ಯ ಸರ್ಕಾರನೇ ಇವಾಗ ನಮಗೆ ಚುನಾವಣಾ ಪ್ರಿಯಾಂಕಾ ಗಾಂಧಿ ಅವರು ಹೇಳಿದ್ದು ನಮಗೆ 15,000 ಅಂಗನವಾಡಿ ಕಾರ್ಯಕರ್ತರಿಗೆ, 10,000 ಸಹಾಯಕಿಯರಿಗೆ ಕೊಡ್ತೀವಿ ಅಂತ ಹೇಳಿದರು. ಅದ್ರ ಪ್ರಕಾರ ರಾಜ್ಯ ಸರ್ಕಾರಕ್ಕೆ ನಾವು ಅದೇ ಒತ್ತಡನ ಅದೇ ಉದ್ದೇಶಕ್ಕೆ ನಾವು ಇವತ್ತು ಮುಷ್ಕರ 3ನೇ ತಾರೀಕಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಂಡಿದ್ದೀವಿ ಸರ್. ನನ್ನ ಹೆಸರು ಸತ್ಯನಾಗರತ್ನ ಅಂತ, ಹೊಸನಗರ ತಾಲೂಕು ಜಿಲ್ಲಾ ಕಾರ್ಯದರ್ಶಿ. ಇವಾಗ ಏನು ಅಂದರೆ ಗೃಹಲಕ್ಷ್ಮಿ ತಂದಿದ್ದಾರೆ, ಆದರೆ ಅದ್ರ ಸೌಲಭ್ಯ ಮನೆ ಮಕ್ಕಳಿಗೆ ಸಿಗ್ತಾ ಇದೆ, ಹೆಣ್ಮಕ್ಳಿಗೆ. ಆದರೆ ನಮಗೆ ಆ ಸೌಲಭ್ಯ ಸಿಗ್ತಾ ಇಲ್ಲ. ಇನ್ನೊಂದು ಅಂದರೆ ಗುಜರಾತ್ ಸರ್ಕಾರದಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕರನ್ನ D ದರ್ಜೆ C ದರ್ಜೆ ನೌಕರನ್ನಾಗಿ ಆಯ್ಕೆ ಮಾಡಿದರು. ಅದೇ ರೀತಿ ನಮ್ಮನ್ನು ಆಯ್ಕೆ ಮಾಡಬೇಕು, C ದರ್ಜೆ ಮತ್ತು D ದರ್ಜೆ ನೌಕರನ್ನಾಗಿ ಆಯ್ಕೆ ಮಾಡಬೇಕು, ನಮಗೂ ಆ ಸೌಲಭ್ಯ ಕೊಡಿಸ್ಬೇಕು ಅಂತೇಳಿ ನಾನು ಮನವಿ ಮಾಡ್ತಾಯಿದ್ದೆ. ನಾವು ಇವತ್ತಿನ ದಿವಸ ನಾವು ಮನವಿ ಕೊಡೋದು ಇವ್ರಿಗೆ ಬಂದಿದ್ವಿ, ನ್ಯಾಯಾಧೀಶ DC ಅವರಿಗೆ. ನಮ್ಮ ಬೇಡಿಕೆಗಳಿಷ್ಟೇ. ನಾವು 1975ರಿಂದ ನಮ್ಮ ಹೋರಾಟಗಳನ್ನು ಮಾಡ್ಕೊತ ಬಂದಿದ್ದೀವಿ. ನಮ್ಮ ಹೋರಾಟಕ್ಕೆ ಇದುವರೆಗೂ ಏನಪ್ಪ ಅಂದರೆ ಸ್ವಲ್ಪ ಕೊಡ್ಕೊತ ಬಂದಿದ್ದಾರೆ. ಅದಕ್ಕೆ ಪೂರ್ತಿಯಾಗಿ ನಮಗೆ ಒಂದು ನೆಲೆ ಕಾಣಿಸ್ತಾ ಇಲ್ಲ. ಹಾಗಾಗಿ ನಮ್ಮ ಬೇಡಿಕೆಗಳು ಇರೋದು ಈಗ 2022 ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪಿನಂತೆ ನಿವೃತ್ತರಾದ ಕಾರ್ಯಕರ್ತರಿಗೆ, ಸಹಾಯಕರಿಗೆ ಗ್ರಾಜ್ಯುಟಿ ಸೌಲಭ್ಯ ಜಾರಿಗೊಳಿಸಬೇಕು ಅಂತ ಕೇಳ್ಕೊಂಡಿದ್ದೀವಿ. ಆಮೇಲೆ ಕನಿಷ್ಠ ವೇತನ ನಮಗೆ ಬೇಕೇ ಬೇಕಾಗುತ್ತೆ.
ಆಮೇಲೆ ಈ ಗ್ರಾಜ್ಯುಟಿ ಬಗ್ಗೆನೂ ಆಯಿತು ಮತ್ತು ಇದ್ರ ಬಗ್ಗೆನೂ ಆಯಿತು. ಮತ್ತು ನಮಗೇನಪ್ಪ ಅಂದರೆ ನಾವು ಕೇಳ್ಕೊಂಡು ಪ್ರತಿ ಬಾರಿ ನಾವು ಹೋರಾಟಗಳನ್ನು ಮಾಡ್ಕೊತ ಬಂದಾಗ ಅಲ್ಪ ಸ್ವಲ್ಪ ಕೊಡ್ಕೊಂತಾನೆ ಬಂದಿದೆ. ನಮಗೆ ಹೊಟ್ಟೆ ತುಂಬ ಎಲ್ಲ ರೈಟ್ ಜಾಸ್ತಿ ಆಗಿರೋದ್ರಿಂದ ನಮ್ಮ ಒಂದು ಜೀವನ ಇದೆ. ಆದ್ದರಿಂದ ನಾವು ಹೇಳ್ಕೊಳ್ಳೋದಿಷ್ಟೇ, ನಮಗೆ ಕನಿಷ್ಠ ವೇತನ ಜಾರಿಗೊಳಿಸಬೇಕು, ಆಮೇಲೆ ಕಾಯಂಗೊಳಿಸಬೇಕು, ಅಂಗನವಾಡಿ ಕಾರ್ಯಕರ್ತರಿಗೆ ಕಾಯಂಗೊಳಿಸಬೇಕು, ನಮಗೆ ಪೆನ್ಷನ್ ಕೊಡಬೇಕು. ಮತ್ತು ಗುಜರಾತಿನ ಉಚ್ಚ ನ್ಯಾಯಾಲಯ ಇತ್ತೀಚೆಗೆ ತೀರ್ಪನ್ನು ಹೊರಡಿಸಿರುವುದು ನಾಗರಿಕ ಸೇವೆಗೆ ಸಮಾನವಾಗಿ ಪರಿಗಣಿಸಬೇಕೆಂದು ನಿರ್ದೇಶನ ಹಿನ್ನೆಲೆಯಲ್ಲಿ ಕ್ರಮವಾಗಿ ಸಿ ಮತ್ತು ಡಿ ದರ್ಜೆ ನೌಕರರ ಸ್ಥಾನಮಾನ ನೀಡುವ ಮೂಲಕ ಕಾಯಂಗೊಳಿಸಬೇಕೆಂದು ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಕಾರ ಫೆಡರೇಷನ್ AITC-ಯಿಂದ ಒತ್ತಾಯಿಸ್ತಾ ಇದ್ದೀವಿ. ನಾವು ನಮಗೆ ಕನಿಷ್ಠ ವೇತನ ಜಾರಿಗೊಳಿಸಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಕಾಯಂ ಮಾಡಬೇಕು, ಪೆನ್ಷನ್ ಕೊಡಬೇಕು. ನಮಗೆ ಪೆನ್ಷನ್ ಇಲ್ಲ, ಗ್ರಾಜ್ಯುಟಿ ಆದಷ್ಟು ಬೇಗ ನಮಗೆ ಜಾರಿ ಮಾಡಿಕೊಡ್ಬೇಕು ಅಂತ ಹೇಳಿ